ನಮಸ್ಕಾರ ಫ್ರೆಂಡ್ಸ್. ಇವತ್ತು ಎಕ್ಸಾಮ್ ಅಂತ ನಮ್ಮಮ್ಮ ಬೇಗ ಎಬ್ಸಿದ್ರು. ಅದಕ್ಕೆ ಸ್ವಲ್ಪ ಓದ್ಕೊಂಡೆ. ಓದಿದ್ಮೇಲೆ ಹಾಲು ತೊಗೊಂಬ ಅಂತ ಕಳಿಸಿದ್ದಾರೆ. ಮಾಡಲೇಬೇಕು ಮನೆ ಕೆಲಸ. ಅದಕ್ಕೆ ಹಾಲು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮಮ್ಮ ಕೊಬ್ಬರಿ ಕಟ್ ಮಾಡ್ತಾ ಇದ್ರು. ನಮ್ಮ ಪಿಂಕಿ ಮಲ್ಕೊಂಡಿಲ್ಲ, ಓಡಿ ಬಂದಳು ನೋಡಿ. ಹಿಂಗೆ ಕೊಬ್ಬರಿ ಹಾಕಿ ಸ್ವಲ್ಪ ಇಲ್ಲಿ. ಫ್ರೆಂಡ್ಸ್, ಹಂಗೆ ಇಡ್ಲಿ ತಿನ್ಬೇಕು. ಇವಾಗ ಇಡ್ಲಿ ತಿಂತೀನಿ. ಫ್ರೆಂಡ್ಸ್, ಹಂಗೆ ಹರ್ಷ ಕಾಲ್ ಮಾಡಿದ್ದ, ಓದೋಣ ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಅಲ್ಲಿ ಓದ್ಕೊಂಡು ಬಂದು ಕಾಲೇಜ್ಗೆ ಹೋಗೋದು. ಹರ್ಷ ಬರ್ತಾನೆ. ಎಕ್ಸ್ಪ್ರೆಸ್ ಗಾಡಿ ತೊಗೊಂಬಂದಿದ್ದೀನಿ ಫ್ರೆಂಡ್. ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಓದೋದು ನೋಡಿ. ಎಕ್ಸ್ಪ್ರೆಸ್ ತೊಗೊಂಡು ಹೋಗೋದು ನಮ್ಮ ಫ್ರೆಂಡ್ ಮನೆಗೆ. ಅಲ್ಲಿ ಹೋಗಿ ಓದೋದು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಆಕ್ಚುಲಿ ಓದಕ್ಕಂತ ಬಂದ್ವಿ ಫ್ರೆಂಡ್ಸ್, ಆದ್ರೆ ಓದಿಲ್ಲ. ಇಲ್ಲಿ ನೋಡಿ ಇವ್ರು ಏನ್ ಮಾಡ್ತಾವ್ರೆ. ಕಲಾವಿದ್ರು ನೋಡಿ ಏನ್ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಮನೆ ಬಿಟ್ಟೆ. 2 ಗಂಟೆಗೆ ಎಕ್ಸಾಮ್ ಐತೆ. ಇವಾಗ ನಮ್ಮ ಫ್ರೆಂಡ್ ಬರ್ತಾನೆ, ಅವ್ನು ಕರ್ಕೊಂಡು ಹಂಗೆ ಜಾಳಿಗ್ರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ಬಂದೇ ಬಿಡ ನೋಡಿ ಇಲ್ಲಿ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫ್ರೆಂಡ್ಸ್, ಬೆಳಗ್ಗೆ ನೋಡಿದ್ರು ರಶ್ಶು, ಮಧ್ಯಾಹ್ನ ನೋಡಿದ್ರು ರಶ್ಶು. ಇದೇ ನಮ್ಮ ಜಾಳಿ ಕ್ರಾಸ್. ಫ್ರೆಂಡ್ಸ್, ಇವಾಗ ಬಂದ್ವಿ. ಈಗ ಹೋಗಿ ನಂಬರ್ ಹುಡುಕಿ ಎಕ್ಸಾಮ್ ಬರಿಬೇಕು. ಎಕ್ಸಾಮ್ ಹೆಂಗ್ ಬರಿತೀವೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಎಕ್ಸಾಮ್ ಮುಗಿತಾ ಅಷ್ಟೇ ಸಾಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರೆಂಡ್, ಎಕ್ಸಾಮ್ ಮುಗೀತು, ಏನೋ ಮಸ್ತ್ ಬರ್ದೆ. ಆದ್ರೆ ಹೋಗೋ ಟೈಮಲ್ಲಿ ಫ್ರೆಂಡ್ ಸ್ವಲ್ಪ ಆಸ್ಪತ್ರೆಗೆ ಬಂದಿದ್ವಿ. ಇಲ್ಲಿ ಏನೋ ಮೆಡಿಸಿನ್ ತರ್ಬೇಕಂತ, ಅದಕ್ಕೆ ಬಂದಿದ್ವಿ ಸರೋಜಿನಿ ಆಸ್ಪತ್ರೆ. ಫ್ರೆಂಡ್ಸ್, ನಮ್ಮ ಅಣ್ಣ ಕಳಿಸಿರೋ ಟ್ಯಾಬ್ಲೆಟ್ ಇಲ್ವಂತೆ. ಏನು ಮಾಡೋದು, ತುಂಬ ಹೋಗ್ತಿದ್ವಿ. ಬೇರೆ ಕಡೆ ಸಿಕ್ಕರೆ ತೊಗೊಂಡು ಹೋಗೋದು. ಜೊತೆ ರೈಡಿಂಗ್ ಮಾಡೋದ್ರಲ್ಲಿ ಒಂಥರ ಮಜಾನ ಬೇರೆ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಹುಡುಗನು ಶಾಡೋ ಫ್ಯಾಕ್ಸ್ ಫುಡ್ ಡೆಲಿವರಿ ಮಾಡ್ತಾನೆ. ಸೊ ಅದಕ್ಕೆ ನಾನು ಒಂದಿನ ಇವನ ಜೊತೆ ಸೇರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಎಕ್ಸ್ಪೀರಿಯೆನ್ಸ್ ಇರೋ ವಿಡಿಯೋಸ್ ಎಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಪಿಂಕಿ ಅಕ್ಕ ಊಟನೇ ಮಾಡ್ತಿರಲಿಲ್ಲ. ಸೊ ಅದಕ್ಕೆ ಎಗ್ ತೊಗೊಂಬರೋಣ ಅಂತ ಬಂದಿದ್ದೀವಿ. ಎಗ್ ತೊಗೊಂಡೋಗಿ ಪಿಂಕಿ ಇನ್ನೂ ಊಟ ಹಾಕ್ಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬಾಯ್ ಬಾಯ್, ಟಾಟಾ.